ಜಯ ಮತ್ತು ಶಿವಾನಿ ಒಂದು ವ್ಯವಹಾರದಲ್ಲಿ ಕ್ರಮವಾಗಿ 5,000, 6,000 ಹೂಡಿಕೆ ಮಾಡ್ತಾಳೆ. ಸೊ 6 ತಿಂಗಳ ನಂತರ ರಿಯಾ ಅನ್ನೋ 3,000 ಬಂಡವಾಳದೊಂದಿಗೆ ವ್ಯವಹಾರವನ್ನು ಸೇರ್ತಾಳೆ. ಸೊ ಯಾರು ಫಸ್ಟಿಗೆ ಜಯ, ಅದಾದ್ಮೇಲೆ ಶಿವಾನಿ, ಅದಾದ್ಮೇಲೆ ರಿಯಾ ಸರ್. ರೈಟಾ? ಸೊ ಒಂದು ಸ್ವಲ್ಪ ಟ್ರಿಕ್ ಹೇಳ್ತೀನಿ ಕೇಳ್ಕೊಳ್ಳಿ. ಯಾವ ತರ ಅಂದ್ರೆ ಸರ್ ಇಲ್ಲಿನೂ 5,000 ಐತಿ, ಇಲ್ಲಿ 6,000 ಐತಿ, ಇಲ್ಲಿ 3,000 ಐತಿ. ಸೊ ತಿಂಗಳುಗಳು ಬೇರೆ ಇರಬಹುದು. ಸೊ ಹೂಡಿಕೆ ಮಾಡಿರುವಂತ ಸಮಯ ಬೇರೆ ಇರಬಹುದು, ಟೈಮ್ ಇಸ್ ಡಿಫರೆಂಟ್ ಇರಬಹುದು. ಬಟ್ ನಾನು ಅವುಗಳ ಹೂಡಿಕೆಯನ್ನ ಬರೆಯುವಾಗ ಝೀರೋಗಳನ್ನ ಬರೆಯಲ್ಲ ಸರ್. 5,000 ಅಂದ್ರೆ ₹5 ಅಂತ ಬರಿತೀನಿ, 6,000 ಅಂದ್ರೆ ₹6 ಅಂತ ಬರಿತೀನಿ, 3,000 ಅಂದ್ರೆ ₹3 ಬರಿತೀನಿ. ರೈಟಾ? ಇಲ್ಲಿ ಸೊ ಅದಾದ್ಮೇಲೆ ಸೊ ಇವರಿಬ್ರು 5,000, 6,000 ಸ್ಟಾರ್ಟಿಂಗ್ ಇಂದ ಹೂಡಿಕೆ ಮಾಡಿದ್ರು ಯಾರು? ಜಯ ಮತ್ತು ಶಿವಾನಿ. ಸೊ 6 ತಿಂಗಳ ನಂತರ ರಿಯಾ ಬಂದು ಜಾಯಿನ್ ಆದ್ಲು. ಸೊ 6 ತಿಂಗಳ ನಂತರ ರಿಯಾ ಬಂದು ಜಾಯಿನ್ ಆಗ್ತಾಳೆ ಅಂದ್ರೆ ರಿಯಾ ಬರೀ 6 ತಿಂಗಳಿಗೆ ಹೂಡಿಕೆ ಮಾಡಿರ್ತಾಳೆ. ಮತ್ತೆ ಸೊ 1 ವರ್ಷದ ಕೊನೆಯಲ್ಲಿ ಅದಾದ್ಮೇಲೆ 3,000 ಬಂಡವಾಳದಿಂದ ವ್ಯವಹಾರವನ್ನ ಸೇರಿದಳು. ಸೊ ಜಯ ವ್ಯವಹಾರವನ್ನ ತೊರೆದಳು. 6 ತಿಂಗಳ ನಂತರ ಇವ್ರು ಬರ್ತಾಳೆ. ಸೊ 6 ತಿಂಗಳ ನಂತರ ಇವ್ರು ಹೋಗ್ತಾಳೆ. ಹಾಗಿದ್ರೆ ಸೊ ಈ ಶಿವಾನಿ ಮಾತ್ರ 12 ತಿಂಗಳ ತನಕ ಇದ್ದಳು. ಕ್ಲಿಯರ್? ಇಷ್ಟೇ ಬರ್ಕೊಳ್ಬೇಕು. ಇಷ್ಟೇ ಬರ್ಕೋಬೇಕು. 5 ತಿಂಗಳ ತನಕ ಇತ್ತು. ಸೊ 5,000 ಇನ್ವೆಸ್ಟ್ ಮಾಡಿದ್ಲು 6 ತಿಂಗಳ ತನಕ. ಶಿವಾನಿ 6,000 ಇನ್ವೆಸ್ಟ್ ಮಾಡಿದ್ಲು 12 ತಿಂಗಳ ತನಕ. ರಿಯಾ ಅನ್ನೋಳು ಬರೋದೇ 6 ತಿಂಗಳ ಆದ್ಮೇಲೆ ಬಂದಿದ್ಲು. ಸೊ ₹3,000 ದೊಂದಿಗೆ 6 ತಿಂಗಳು. ರೈಟಾ? ಸೊ 6 ಒಂದಲೇ 6 ಒಂದಲೇ 6 ಒಂದಲೇ. ಸೊ ಇವುಗಳ ಅನುಪಾತ 5, 12, 3 ಸರ್. ಕರೆಕ್ಟಾ? ಹಾಗಿದ್ರೆ ಅವ್ರೇನ್ ಹೇಳಿದಾರೆ ಅಂದ್ರೆ ಜಯ ಮತ್ತು ರಿಯಾ ಅವರ ಲಾಭದ ನಡುವಿನ ವ್ಯತ್ಯಾಸ ಎಷ್ಟಿದೆ? 200 ಇದೆ. ಯಾರು ಸರ್? ಜಯ ಮತ್ತು ರಿಯಾ. ಜಯ ಮತ್ತು ರಿಯಾ ಅವರ ನಡುವಿನ ವ್ಯತ್ಯಾಸ ಎಷ್ಟಿದೆ ಸರ್? ₹5, ₹3 ಅಂದ್ರೆ ಅವುಗಳ ವ್ಯತ್ಯಾಸ ₹2. ನನ್ನ ಪ್ರಕಾರ ₹2 ಅಂದ್ರೆ ಅವರ ಪ್ರಕಾರ 200. ಕೇಳಿದ್ದೇನು? ಶಿವಾನಿಯ ಲಾಭದ ಪಾಲು. ಶಿವಾನಿ ಲಾಭದ ಪಾಲು ಎಷ್ಟು? 12. 2 ಅಂದ್ರೆ 200 ಅಂದ್ರೆ 12 ಅಂದ್ರೆ 1200 ಆಗುತ್ತೆ. ಕ್ಲಿಯರಾ?